ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅಣ್ಣನ ತೋಟಕ್ಕೆ ಹೋಗಿದ್ದೆ. ನಾನು ನಮ್ಮ ಅಣ್ಣನ ತೋಟದ ಆಲ್ರೆಡಿ 2-3 ವೀಡಿಯೋಸ್ ಹಾಕಿದ್ದೀನಿ. ಇವತ್ತು ಕೂಡ ಹಾಕ್ತಿದ್ದೀನಿ ನೋಡಿ. ಈ ತೋಟದಲ್ಲಿ ಎಲ್ಲ ರೀತಿಯ ಸೇವಂತಿಗೆ ಗಿಡಗಳು ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ಮಲ್ಲಿಗೆ ಗಿಡಗಳು, ಗುಲಾಬಿ ಹೂವಿನ ಗಿಡಗಳು ಎಲ್ಲ ಸಿಗುತ್ತೆ. ನೀವು ನೋಡ್ತಿದ್ದೀರಲ್ಲ ಆ ಗಿಡ, ಈ ಗಿಡ ಬಂದು ಐಶ್ವರ್ಯ 2 ಅಂತ. ಇದರಲ್ಲಿ ಐಶ್ವರ್ಯ 1, ಐಶ್ವರ್ಯ 2 ಅಂತ 2 ವೆರೈಟೀಸ್ ಇದೆ. ಅದರಲ್ಲಿ ಈ ಗಿಡ ಬಂದು ಐಶ್ವರ್ಯ 2 ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಸಸಿನ ಹುಬ್ಳಿಲಿರೋ ಕಸ್ಟಮರ್, ನಮ್ಗೆ ರೆಗ್ಯುಲರ್ ಕಸ್ಟಮರ್ ಒಬ್ಬರು 10,000 ಗಿಡನ ತೊಗೊಂಡಿದ್ರು ಈ ಗಿಡನ. ಮತ್ತು ಅದೇ ಕಸ್ಟಮರ್ ಇವಾಗ 1,500 ಸಾಲ್ಟೇಜ್ ಇದೆ ಅಂತ ಅರ್ಜೆಂಟ್ ಬೇಕು ಅಂತ ಕಾಲ್ ಮಾಡಿದರು. ಹಾಗಾಗಿ ನಾವು ಗಿಡನ ಪ್ಯಾಕ್ ಮಾಡ್ತಿದ್ದೀವಿ ನೋಡಿ. ಗಿಡ ಬಂದು ಹೂ ಬಿಟ್ಟಾದಮೇಲೆ ಈ ಥರ ಇರುತ್ತೆ ನೋಡಿ. ಇದು ನಮ್ಮ ತೋಟದಲ್ಲೇ ನಾವು ಬೆಳೆದಿರೋವಂಥ ಹೂವು, ನಾವು ಬೆಳೆದಿರೋವಂಥ ಸಸಿಲಿ ಬಿಟ್ಟಿರೋ ಹೂ. ಇದು ಒರಿಜಿನಲ್ ಫೋಟೋ ಸಮೇತ ಇದೆ ನೋಡಿ. ಇವಾಗ ಸ್ವಲ್ಪ ಕಾರಣಾಂತರಗಳಿಂದ ನಾವು ಹೂ ಬೆಳೀತಾ ಇಲ್ಲ, ಬರೀ ಗಿಡ ಮಾತ್ರ ಬೆಳೀತಿದ್ದೀವಿ, ಸಸಿ ಮಾತ್ರ. ನೋಡಿ, ಎಲ್ಲ ಥರ ಗಿಡಗಳು, ಸಸಿಗಳು ಸಿಗುತ್ತೆ, ಸೇವಂತಿಗೆ ಪ್ಲಾಂಟ್ಸ್ಗಳು ಸಿಗುತ್ತೆ. ಮತ್ತು ನಾವು ಸಸಿಗಳನ್ನ ಏನು ಕೋಕೋಪಿಟ್ ಹಾಕ್ಬಿಟ್ಟು ಕ್ರೇಟ್ ಒಳಗಡೆ ಹಾಕಿರ್ತೀವೋ ಆ ಕ್ರೇಟಿಂದ ರಿಮೂವ್ ಮಾಡಿದ್ದಾಯಿತು ನೋಡಿ. 1,500 ಗಿಡ ಹೇಳಿದರು. 1,500 ಗಿಡನ ಕ್ರೇಟಿಂದ ರಿಮೂವ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಿ. ಈಗ ನೋಡಿ, ಇವಾಗ ಪ್ಯಾಕ್ ಮಾಡ್ತಿದ್ವಿ. ನಾವು ಯಾವ ರೀತಿ ಪ್ಯಾಕ್ ಮಾಡ್ತೀವಿ ಅಂತಲೂ ಕೂಡ ತೋರಿಸ್ತೀವಿ ನೋಡಿ. ನಾವು ಎಷ್ಟು ದೂರಕ್ಕೆ ಕಳಿಸಿದ್ರೂ ಒಂದು ಗಿಡ ಕೂಡ ಡ್ಯಾಮೇಜ್ ಆಗಿದೆ ಅಂತ ಇದುವರೆಗೂ ಯಾವುದೇ ಕಸ್ಟಮರ್ ಕೂಡ ನಮಗೆ ಕಂಪ್ಲೇಂಟ್ ಮಾಡಿಲ್ಲ. ಅಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತೀವಿ ನೋಡಿ. ಈ ಥರ ಪ್ಯಾಕ್ ಮಾಡಿ ಕಳಿಸ್ತೀವಿ ನಾವು. 1,500 ಗಿಡ ಇವಾಗ ಕಳಿಸ್ತಿರೋದು ನಾವು. ಕೋಕೋಪಿಟ್ ತುಂಬಿರೋ ಕ್ರೇಟಿಂದ ತೆಗೆದು ಇದನ್ನು ಪ್ಯಾಕ್ ಮಾಡ್ತಿರೋದು, ಕೋಕೋಪಿಟ್ ಸಮೇತ ಪ್ಯಾಕ್ ಮಾಡ್ತಿರೋದು ನೋಡಿ. ಈ ಥರ ಪ್ಯಾಕ್ ಮಾಡಬೇಕಾಗುತ್ತೆ, ನೀಟಾಗಿ ಪ್ಯಾಕ್ ಮಾಡಬೇಕು. ಎಷ್ಟೇ ಎಮರ್ಜೆನ್ಸಿ ಇದ್ದರೂ ಕೂಡ ಪ್ಯಾಕಿಂಗ್ ಅನ್ನೋದು ಚೆನ್ನಾಗಿರಬೇಕು. ಇಲ್ಲಾಂದರೆ ಗಿಡಗಳು ಡ್ಯಾಮೇಜ್ ಆಗಿಬಿಟ್ರೆ ಅದು ಹೂ ಬಿಡೋದು ಕಷ್ಟ ಆಗುತ್ತೆ ನೋಡಿ. ಹಾಗಾಗಿ ಈ ಥರ ನೀಟಾಗಿ ಪ್ಯಾಕ್ ಮಾಡ್ತಿದ್ದೀವಿ ನೋಡಿ. ನೋಡಿ, ಈ ಥರ ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು ನೋಡಿ. ಎಲ್ಲ ತುಂಬಿಸ್ಕೊಂಡಿದ್ದಾದಮೇಲೆ ಈ ಥರ ಚೀಲನ ಫೋಲ್ಡ್ ಮಾಡಿಬಿಟ್ಟು ಈ ದಾರನ ನೀಟಾಗಿ ಹೊಲ್ಕೋಬೇಕು ನೋಡಿ. ನಾವು ಅದಕ್ಕೆ ದಬ್ಳ ಅಂತ ಹೇಳ್ತಾರೆ, ಅದನ್ನು ಯೂಸ್ ಮಾಡಿಕೊಂಡು ದಾರನ ಹೊಲ್ಕೋತಿದ್ದೀವಿ. ಯಾಕಂದರೆ ಗಿಡಗಳು ಫುಲ್ಲೆಲ್ಲ ಹೆಂಗೆ ಕಳಿಸಿದ್ದೀವೋ ಹಂಗೆ ಇರಬೇಕಲ್ಲ, ಹಾಗಾಗಿ ಈ ಥರ ಪ್ಯಾಕ್ ಮಾಡ್ತಿರೋದು ನೋಡಿ. ನೀಟಾಗಿ ಇದನ್ನು ಸ್ಟಿಚ್ ಮಾಡ್ತಿದ್ದೀವಿ ನೋಡಿ ನಾವು. ಮತ್ತು ನೋಡಿ, ಸ್ಟಿಚ್ ಮಾಡಿದ್ದಾದಮೇಲೆ ನಮ್ಮದಿದು ನೋಡಿ, ಈ ಸ್ಟಿಕ್ಕರ್ ಬಂದು ನಮ್ಮ ನರ್ಸರಿದೆ, ಹೂಬಳ್ಳಿ ನರ್ಸರಿ ಫಾರ್ಮ್ ಅಂತ. ಇದು ನಾವು ಯಾರಿಗೆ ಎಷ್ಟೇ ಕಳಿಸಿದ್ರೂ, ಎಷ್ಟೇ ಸಸಿಗಳನ್ನ ಕಳಿಸಿದ್ರೂ ನಾವು ನಮ್ಮದು ನರ್ಸರಿ ಫಾರ್ಮ್ದು ಒಂದು ಸ್ಟಿಕ್ಕರ್ ಅಂಟಿಸೇ ಕಳಿಸ್ತೀವಿ ನೋಡಿ. ಹೂಬಳ್ಳಿ ನರ್ಸರಿ ಫಾರ್ಮ್ ಅಂತ ಪ್ಯಾಕ್ ಮಾಡಿದ್ದಾಯಿತು. ಮತ್ತು ತೊಗೊಂಡೋಗೋಕ್ಕೆ ಇಡ್ತಿದ್ದೀವಿ ನೋಡಿ. ಗಾಡೀಲಿ ಸ್ವಲ್ಪ ಚಾರ್ಜ್ ಕಡಿಮೆ ಇತ್ತು ಅಂತ ಗಾಡಿ ಚಾರ್ಜ್ಗೆ ಹಾಕಿದ್ದೀವಿ. ಇವಾಗ ನೋಡಿ, ಗಾಡಿ ಚಾರ್ಜ್ ಆಗಿದೆ, ಹೊರಡ್ತಿದ್ದೀವಿ. ಅವರು ಅರ್ಜೆಂಟ್ ಬೇಕು ಅಂದಿದ್ದರಿಂದ ಅರ್ಜೆಂಟು ಪ್ಯಾಕ್ ಮಾಡಿ ತೊಗೊಂಡೋಗ್ತಾ ಇರೋದು ನೋಡಿ. ಇವಾಗ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದಾಯಿತು. ನಾವೀಗ ಇದನ್ನು ತೊಗೊಂಡೋಗ್ಬಿಟ್ಟು ನೆಲಮಂಗಲದಲ್ಲಿ ಹೋಗ್ಬಿಟ್ಟು ಬಸ್ಸಲ್ಲಿ ಹಾಕ್ತೀವಿ, ಹುಬ್ಳಿ ಬಸ್ಸಿಗೆ. ಅವರು ಅಲ್ಲಿಗೆ ತಲುಪಿಸ್ತಾರೆ ತೊಗೊಂಡೋಗ್ಬಿಟ್ಟು. ಮತ್ತು ನಾನು ಇವಾಗ ಏನು ಹೂವಿನ ಫೋಟೋಸ್ ತೋರಿಸ್ತಿದ್ದೀನೋ ಇದೆಲ್ಲ, ಈ ಹೂವಿನ ಫೋಟೋ ಏನೇನಿದೆಯೋ ಈ ಹೂವಿನ ಪ್ರತಿಯೊಂದು ಗಿಡಗಳು ನಮ್ಮ ಹತ್ರ ಸಿಗುತ್ತೆ, ಅವೈಲೇಬಲ್ ಇದೆ. ಮತ್ತು ಇದ್ರ ಜೊತೆಗೆ ನೋಡಿ, ಕೆಂಡ ಸಂಪಿಗೆ ಈ ಗಿಡಗಳು ಕೂಡ ನಮ್ಮ ಹತ್ರ ಸಿಗುತ್ತೆ, ಕೆಂಡ ಸಂಪಿಗೆ ಗಿಡಗಳು. ಮತ್ತು ನೋಡಿ, ನಾನು ಸಂಪಿಗೆ ಮರದಲ್ಲಿ ಬೀಜಗಳನ್ನ ತೋರಿಸ್ತಿದ್ದೀನಿ ನೋಡಿ. ಸಂಪಿಗೆ ಗಿಡದ್ದು ಬೀಜಗಳು ನೋಡಿ. ನಾನಿವಾಗ ಏನೇನು ಹೂ ತೋರಿಸಿದ್ದೀನೋ ಆ ಹೂವಿಂದು ಪ್ರತಿಯೊಂದು ಸೇವಂತಿಗೆ ಗಿಡಗಳು ಕೂಡ ನಮ್ಮ ಹತ್ರ ಸಿಗುತ್ತೆ. ಮತ್ತು ಗ್ರಾಫ್ಟಿಂಗ್ ಗಿಡಗಳು ಅಂದರೆ ಕಸಿ ಗಿಡಗಳು ಕೂಡ ನಮ್ಮ ಹತ್ರ ಸಿಗುತ್ತೆ. ನಿಮಗೆ ಯಾವುದೇ ಗಿಡಗಳು, ಯಾವುದೇ ಥರ ಸೇವಂತಿಗೆ ಗಿಡಗಳು ಬೇಕು ಅಂದರೆ ಇಲ್ಲಿ ಒಂದು ನಂಬರ್ ಕಾಣಿಸ್ತಿದೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಎಲ್ಲ ಥರ ಸೇವಂತಿಗೆ ಗಿಡಗಳು, ಗುಲಾಬಿ ಗಿಡ, ಮಲ್ಲಿಗೆ ಗಿಡ ಎಲ್ಲ ಸಿಗುತ್ತೆ. 500ರಿಂದ 50,000 ಗಿಡಗಳವರೆಗೂ ಕೂಡ ನಾವು ಕಳಿಸ್ಕೊಡ್ತೀವಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.